ನಮ್ಮನೆ ತಿಂಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಮಾಡ್ತಾ ಇರೋವಂಥದ್ದು ಕ್ರಿಸ್ಪಿ ಆಲೂ ಪಕೋಡ. ತುಂಬ ಸುಲಭವಾಗಿ ಮಾಡಬಹುದಾದಂಥ ಈ ಆಲೂ ಪಕೋಡ ಮಾಡೋದು ಹೇಗೆ, ಹಾಗೆ ಮಾಡಲಿಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ಒಮ್ಮೆ ನೋಡ್ಕೊಳ್ಳೋಣ ಬನ್ನಿ. ಆಲೂ ಪಕೋಡ ಮಾಡೋದಕ್ಕೆ ಇಲ್ಲಿ 3 ಆಲೂಗಡ್ಡೆಯನ್ನು ತೊಗೊಂಡಿದ್ದೀನಿ. ಅಂದರೆ ಆಲೂಗಡ್ಡೆನ ಮೊದಲು ತೊಳೆದು ಆಮೇಲೆ ಸಿಪ್ಪೆ ತೆಗೆದು ಇಲ್ಲಿ ಇಟ್ಕೊಂಡಿದ್ದೀನಿ. ಇದು 300 ಗ್ರಾಮ್ನಷ್ಟು ಇದೆ ಆಲೂಗಡ್ಡೆ. ಈ ಆಲೂಗಡ್ಡೆನ ಈಗ ತುರ್ಕೊಳ್ಳೋಣ. ಆಲೂಗಡ್ಡೆನ ಈಗ ತುರ್ಕೊಳ್ತಿದ್ದೀನಿ. ಈ ರೀತಿ ದಪ್ಪ ಹೋಲ್ಸ್ ಇರುತ್ತಲ್ಲ ಆ ಕಡೆನೇ ತುರ್ಕೊಳ್ಳಿ, ಇಲ್ಲಾಂದರೆ ಸಣ್ಣ ಹೋಲ್ಸಲ್ಲಿ ತುರ್ಕೊಂಡ್ರೆ ಒಂಥರ ತುಂಬ ಸಣ್ಣಗಿರುತ್ತೆ, ಎಣ್ಣೆಗೆ ಹಾಕಿದಾಗ ಸೀದು ಹೋಗ್ಬಿಡುತ್ತೆ. ನೋಡಿ ಈ ರೀತಿ ಸ್ವಲ್ಪ ದೊಡ್ಡದಾಗಿ ಬಂದರೆ ಓಕೆ. ಈಗ ಎಲ್ಲನೂ ತುರ್ಕೊಳ್ತೀನಿ. ಆಲೂಗಡ್ಡೆ ತುರ್ಕೊಂಡಿದ್ದಾಗಿದೆ. ಈಗ ಇದಕ್ಕೆ ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ಳೋಣ. ಅಂದರೆ ಇದರಲ್ಲಿರೋ ಅಂಥ ಸ್ಟಾರ್ಚ್ ಅಂದರೆ ಗಂಜಿ ಅಂಶ ಏನಿರುತ್ತೆ ಅದೆಲ್ಲನೂ ಕ್ಲೀನಾಗಿ ಹೋಗಬೇಕು. ಈ ಆಲೂಗಡ್ಡೆ ತುರಿ ಏನಿರುತ್ತೆ ಅದೆಲ್ಲ ಬಿಡಿ ಬಿಡಿಯಾಗಿ ಆಗಬೇಕು. ಈ ರೀತಿ ತೊಳ್ಕೊಬೇಕು. ಅಂದರೆ ಒಂದು 2ರಿಂದ 3 ಸರಿನಾದರೂ ಇದನ್ನು ತೊಳ್ಕೊಬೇಕಾಗುತ್ತೆ. ಇದನ್ನು ಈಗ ಬೇರೆ ಬಟ್ಲಿಗೆ ತೆಕ್ಕೊಳ್ತಾ ಇದ್ದೀನಿ. ಇದೇ ರೀತಿ ಒಂದು 3 ಸರಿ ತೊಳ್ಕೊಳ್ತೀನಿ. ಈ ತುರಿಯನ್ನು ನಾನೀಗ 3ನೇ ಸರಿ ತೊಳ್ಕೊಳ್ತಾ ಇದ್ದೀನಿ. ಈಗ ಕೊನೆಯ ಟೈಮ್ಗೆ ಈ ಥರ ಮೇಲೆತ್ಬಿಟ್ಟು ಸ್ವಲ್ಪ ಹಿಂಡಿಬಿಟ್ಟು ನಾವು ಹಿಟ್ಟು ಕಲಿಸ್ತೀವಲ್ಲ ಆ ಬೌಲ್ಗೆ ಹಾಕ್ಕೊಳ್ಬೇಕು. ಈಗ ಈ ತುರಿಗೆ ಮಿಕ್ಕಿರೋವಂಥ ಪದಾರ್ಥಗಳನ್ನು ಹಾಕ್ಕೊಳ್ಳೋಣ. ಮೊದಲಿಗೆ ಸಣ್ಣದಾಗಿ ಹೆಚ್ಚಿರುವಂಥ ಪುದೀನಾನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಳ್ಬಹುದು. ಅರಿಶಿನ ಸ್ವಲ್ಪ, ಅರ್ಧ ಸ್ಪೂನ್ ಹಸಿಮೆಣಸಿನ ಪುಡಿ ಹಾಕ್ಕೊಳ್ತಿದ್ದೀನಿ. ನಿಮಗೆ ಖಾರಕ್ಕೆ ತಕ್ಕನಾಗಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬಹುದು. ಅಥವಾ ಹಸಿಮೆಣಸಿನ್ಕಾಯಿ ಬೇಕು ಅಂದರೆ ಇದ್ರ ಜೊತೆಯಲ್ಲಿ 1-2 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಕೂಡ ಹಾಕ್ಕೊಳ್ಬಹುದು. 1/4 ಸ್ಪೂನ್ ಗರಂ ಮಸಾಲ ಹಾಕ್ಕೊಳ್ತಿದ್ದೀನಿ. ಇದು ಆಪ್ಷನಲ್ಲು, ನಿಮ್ಗೆ ಇಷ್ಟ ಇದ್ದರೆ ಮಾತ್ರ ಹಾಕ್ಕೊಳ್ಳಿ. ಓಂ ಕಾಳು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಇದರಿಂದ ಪಕೋಡ ರುಚಿನೂ ಚೆನ್ನಾಗಾಗುತ್ತೆ, ಹಾಗೆ ಚೆನ್ನಾಗಿ ಜೀರ್ಣ ಕೂಡ ಆಗುತ್ತೆ ನಾವೇನೇ ಪದಾರ್ಥಗಳು ತಿಂದ್ರೂ. ಹಾಗಾಗಿ ಇಲ್ಲಿ ಓಂ ಕಾಳನ್ನು ಈ ರೀತಿ ಉಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಉಜ್ಜಿ ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಿದ್ದೀನಿ. ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮೊದಲಿಗೆ 2 ಸ್ಪೂನ್ನಷ್ಟು ಹಾಕ್ಕೊಳ್ಳೋಣ. ಇದ್ರ ಜೊತೆಲೇ 1 ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತೀನಿ. ಈಗ ಇದೊಂದು ಸರಿ ಬೆರೆಸ್ಕೊಳ್ತೀನಿ. ಮತ್ತೆ ಬೇಕು ಅಂದರೆ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು 2 ಹಾಕ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಈಗ ಇದು ಒಂದು ಸರಿ ಕಲಿಸ್ಕೊಳ್ಳೋಣ. ನೀರು ಹಾಕ್ಕೊಳ್ಳೋದು ಏನು ಬೇಡ, ಹೀಗೆ ಒಂದು ಸರಿ ಕಲಿಸ್ಕೊಳ್ತೀನಿ. ನೋಡಿ ಒಂದು ಸರಿ ಕಲಿಸ್ಕೊಂಡಿದ್ದಾಗಿದೆ. ಈಗ ಇದಕ್ಕೆ ಮತ್ತೆ ಹಿಟ್ಟು ಹಾಕ್ಕೊಳ್ತಿದ್ದೀನಿ. ಮತ್ತು 2 ಸ್ಪೂನ್ನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತೀನಿ. 1 ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ. ಮತ್ತೊಂದು ಸರಿ ಕಲಿಸ್ಕೊಳ್ಳೋಣ. ನೀರು ಮಾತ್ರ ಹಾಕ್ಕೊಳ್ಬಾರ್ದು. ಮತ್ತೊಂದು ಸರಿ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ಆದರೂ ನೋಡಿ ಇಷ್ಟು ತೆಳ್ಳಗಿದೆ, ಅಂದರೆ ಇನ್ನು ಸ್ವಲ್ಪ ಗಟ್ಟಿ ಬರಬೇಕು. ನಾವೇನಿಲ್ಲಿ ನೀರನ್ನು ಹಾಕ್ಕೊಂಡೇ ಇಲ್ಲ, ಆದರೂ ಆಲೂಗಡ್ಡೆಯಲ್ಲಿರೋವಂಥ ನೀರಿನ ಅಂಶದಿಂದಲೇ ಈ ರೀತಿ ಮೆತ್ತಗಿದೆ. ಈಗ ಇದಕ್ಕೆ ಮತ್ತೊಂದು ಸ್ಪೂನ್ನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ. ಅಂದರೆ ಟೋಟಲಾಗಿ 5 ಸ್ಪೂನ್ ಕಡಲೆ ಹಿಟ್ಟು, 3 ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು. ಈಗ ಇದನ್ನು ಒಂದ್ಸರಿ ಕಲಿಸ್ಕೊಳ್ಳೋಣ. ಈಗ ನೋಡಿ ಕಲಿಸ್ಕೊಂಡಿದ್ದಾಗಿದೆ. ಈ ರೀತಿ ಉಂಡೆ ಮಾಡೋ ಹದಕ್ಕೆ ಬರಬೇಕು, ಅಷ್ಟು ಹಿಟ್ಟನ್ನು ಹಾಕ್ಕೊಳ್ಬೇಕಾಗುತ್ತೆ. ಈಗ ನಾನು ಆಗಲೇ ಎಣ್ಣೆ ಕಾಯಿಸಿ ಇಟ್ಕೊಂಡಿದ್ದೀನಿ. ಎಣ್ಣೆಗೆ ಈ ಹಿಟ್ಟನ್ನು ಹಾಕ್ಕೊಳ್ಳೋಣ. ಮೀಡಿಯಮ್ ಫ್ಲೇಮ್ನಲ್ಲಿ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ. ಅಂದರೆ ತುಂಬ ಹೊಗೆ ಬರೋ ಥರ ಕಾಯಿಸ್ಕೊಳ್ಬಾರ್ದು. ಈಗ ಇದರೊಳಗಡೆಗೆ ಈ ಮಾಡಿಟ್ಕೊಂಡಿರೋವಂಥ ಹಿಟ್ಟನ್ನು ಹಾಕ್ಕೊಳ್ಳೋಣ. ಉಂಡುಂಡೆ ಮಾಡಿ ಹಾಕ್ಕೊಳ್ಳೋಕೆ ಹೋಗ್ಬೇಡಿ, ಅಂದರೆ ಒಳಗಡೆ ಎಲ್ಲ ಅಷ್ಟು ಕ್ರಿಸ್ಪಿಯಾಗಿ ಬರಲ್ಲ, ಸಾಫ್ಟಾಗಿರುತ್ತೆ. ಹೀಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇದು ಸುಮ್ಮನೆ ಹೀಗೆ ಬಿಟ್ಟರೂ ಪರವಾಗಿಲ್ಲ, ಎಣ್ಣೆ ಒಳಗಡೆ ಚೆನ್ನಾಗಾಗುತ್ತೆ. ಈಗ ಇದನ್ನು ತಿರುಗಿಸಿ ಹಾಕ್ಕೊಳ್ಳೋಣ. ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈಗ ನೋಡಿ ಆಲೂ ಪಕೋಡಗಳು ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ, ಎಷ್ಟು ಒಳ್ಳೆ ಕಲರ್ ಕೂಡ ಬಂದಿದೆ. ಉಳಿದಿದ್ದನ್ನೆಲ್ಲ ಇದೇ ರೀತಿ ಮಾಡ್ಕೊಳ್ತೀನಿ. ಹಿಟ್ಟನ್ನು ಆದಷ್ಟು ಈ ರೀತಿ ತೆಳ್ಳಗೆ ಹಾಕ್ಕೊಳ್ಳಿ. ಯಾಕೆಂದರೆ ನಾವಿಲ್ಲಿ ಉಪಯೋಗಿಸಿರೋವಂಥದ್ದು ಹಸಿ ಆಲೂಗಡ್ಡೆ. ಅದು ಒಂಥರ ಹಸಿಯಾಗಿ ಹಾಗೆ ಸಿಗುತ್ತೆ, ಸ್ವಲ್ಪ
ದಪ್ಪಕ್ಕೆಲ್ಲ ಮಾಡಿ ಹಾಕ್ಕೊಂಡ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದೇ ಇರಲ್ಲ, ಪಕೋಡ ಫ್ರೈ ಆಗಿರಲ್ಲ. ಹಾಗಾಗಿ ಹಸಿ ಆಲೂಗಡ್ಡೆದೇ ಟೇಸ್ಟ್ ಸಿಗುತ್ತೆ. ಆದಷ್ಟು ಈ ರೀತಿ ತೆಳ್ಳಗೆ ಹಾಕ್ಕೊಳ್ಳಿ. ಈಗ ನೋಡಿ ಕ್ರಿಸ್ಪಿಯಾಗಿರುವಂಥ ಆಲೂ ಪಕೋಡ ರೆಡಿಯಾಗಿದೆ. ಸಂಜೆ ಟೀ ಟೈಮ್ಗೆ ಇದೇ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮಳೆಗಾಲದಲ್ಲಂತೂ ಇದು ತುಂಬ ರುಚಿ ಅನಿಸುತ್ತೆ. ಈ ರೀತಿ ಬಿಸಿ ಬಿಸಿಯಾಗಿ ಕ್ರಿಸ್ಪಿಯಾಗಿರುವಂಥ ಆಲೂ ಪಕೋಡ ಮಾಡ್ಕೊಂಡು ತಿನ್ನಲಿಕ್ಕೆ. ನೋಡಿ ಎಷ್ಟು ಚೆನ್ನಾಗಾಗಿದೆ, ಎಷ್ಟು ಕ್ರಿಸ್ಪಿಯಾಗಿ ಕೂಡ ಇದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ರೆಸಿಪಿ ವಿಡಿಯೋನ ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.